ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿಯಲಾಗಿರುವಂತದ್ದು. ಮಂತ್ರಿ ಮಾಲ್ಗೆ ಇದೀಗ ಶಾಕ್ ಎದುರಾಗಿದೆ. ಬೆಂಗಳೂರಿನ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿಯಲಾಗಿದೆ. ಬಿಬಿಎಂಪಿಗೆ ಟ್ಯಾಕ್ಸ್ ಕಟ್ಟದಿದ್ದಕ್ಕೆ ಮಾಲ್ ಅನ್ನು ಸೀಸ್ ಮಾಡಲಾಗಿದೆ. 52 ಕೋಟಿ ಬಾಕಿ ಕಟ್ಟದ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಲಾಗ್ತಾ ಇದೆ. ಮಂತ್ರಿ ಮಾಲ್ ಸೀಸ್ ಮಾಡಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಹೊರಗಡೆ ನಿಂತು ಕಾಯ್ತಾ ಇದ್ದಾರೆ ಮಾಲಿಗೆ ಬಂದಂತಹ ಸಾರ್ವಜನಿಕರು. ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ತೆರಿಗೆ ಪಾವತಿಸಿದ ಮಂತ್ರಿ ಮಾಲ್ಗೆ ಶಾಕ್ ಎದುರಾಗಿರುವಂಥದ್ದು. ಕಚೇರಿ ವಸ್ತುಗಳನ್ನು ಮುಟ್ಟುಗೋಲು ಹಾಕಿ ಬೀಗವನ್ನು ಹಾಕುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ಕೂಡ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಮತ್ತೆ ನೋಟಿಸನ್ನು ತೆಗೆದುಕೊಂಡು ಬಂದು ತೆರವು ಮಾಡಿಸೋದಕ್ಕೆ ಅನುವು ಮಾಡಿಕೊಡ್ಲಾಗಿತ್ತು. 52 ಕೋಟಿ ಹಣವನ್ನು ಕಟ್ಟಬೇಕು, ಆದರೂ ಕೂಡ ಇನ್ನೂ ಕೂಡ ಕಟ್ಟಿಲ್ಲ. ಭಾರಿ ಮೊತ್ತದ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂತಹ ನಗರದ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಇದೀಗ ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ. ಸುಮಾರು 51 ಕೋಟಿ ಬಿಬಿಎಂಪಿ ತೆರಿಗೆ ಕಟ್ಟಿಲ್ಲ. ಹೀಗಾಗಿ ಅಧಿಕಾರಿಗಳು 15ಕ್ಕೂ ಹೆಚ್ಚು ಅಧಿಕಾರಿಗಳು ಮಂತ್ರಿ ಮಾಲ್ಗಳಿಗೆ ಪ್ರವೇಶ ಮಾಡಿ ಇದೀಗ ಸಮಾಲೋಚನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಟ್ಯಾಕ್ಸ್ ಕಟ್ಟಂತೆ ಸೂಚನೆ ನೀಡಿದ್ರು. ಇಲ್ಲಿನ ಮಂತ್ರಿ ಮಂಡಳಿಯ ಆಡಳಿತ ಮಂಡಳಿ ಸ್ಪಂದನೆ ಇಲ್ಲ. ಹೀಗಾಗಿ ಬೀಗ ಜಡಿದಿದ್ದಾರೆ. ನೀವು ದೃಶ್ಯದ ಸಹ ನೋಡ್ತಿರ್ಬೋದು. ಸೀಲ್ ಹಾಕಿ ಚೈನ್ ಹಾಕಿ ಈಗ ಬೀಗ ಜಡಿದ್ದಾರೆ. ಮತ್ತೊಂದು ಕಡೆ ಒಳಗಡೆ ಸಮಾಲೋಚನೆ ಸಹ ನಡೀತಿದೆ ಮಂತ್ರಿ ಮಾಲ್ ಆಡಳಿತ ಮಂಡಳಿ ಜೊತೆ. ಯಾಕಂದರೆ ಸುಮಾರು ಒಂದು 51 ಕೋಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್ ಆಡಳಿತ ಮಂಡಳಿ. ಯಾಕಂದರೆ ಪದೇ ಪದೇ ನೋಟಿಸ್ ನೀಡಿದ್ರು ಮಂತ್ರಿ ಮಾಲ್ ಆಡಳಿತ ಮಂಡಳಿ ಸ್ಪಂದನೆ ಇಲ್ಲ, ಸೂಚನೆ ನೀಡಿದ್ರು ಸ್ಪಂದನೆ ಇಲ್ಲ. ಹೀಗಾಗಿ ಕೊನೆಗೂ ಮಾರ್ಷಲ್ ಜೊತೆ ಸೇರಿ ಸುಮಾರು ಒಂದು 15ಕ್ಕೂ ಹೆಚ್ಚು ಬಿಬಿಎಂಪಿ ಅಧಿಕಾರಿಗಳು ಬಂದು ಇದೀಗ ಸೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಾರ್ವಜನಿಕರು ಅಂದರೆ ಇವತ್ತು ಸಂಜೆ ತುಂಬ ಜನ ಮಂತ್ರಿ ಮಾಲ್ಗೆ ಬರ್ತಿದ್ರೆ, ಆದ್ರೆ ಈಗ ಬೀಗ ಜಡಿದ ಪರಿಣಾಮಕ್ಕೆ ಸಾರ್ವಜನಿಕರು ಪ್ರವೇಶ ನಿರ್ಬಂಧ ಮಾಡಿದರೆ ಇವತ್ತು ಮಂತ್ರಿ ಮಾಲ್ ಓಪನ್ ಆಗಲ್ಲ. ಯಾಕಂದರೆ ಟ್ಯಾಕ್ಸ್ ಕಟ್ಟೋವರೆಗೂ ಇವರು ಸೀಲ್ ಓಪನ್ ಮಾಡಲ್ಲ, ನಾವು ನಾಮಫಲಕ ಅಳವಡಿಕೆ ಮಾಡ್ತೀವಿ ಅಂತಲೇ ಬಿಬಿಎಂಪಿ ಅಧಿಕಾರಿಗಳು ಈಗ ಸ್ಪಷ್ಟಪಡಿಸಿದ್ದಾರೆ. ಬೇಗ ಟ್ಯಾಕ್ಸ್ ಕಟ್ಟಿ ಮಂತ್ರಿ ಮಾಲ್ ಓಪನ್ ಮಾಡಬೇಕಂತ ಇವರು ಒಂದು ಕಡೆ ಸೂಚನೆ ಖಡಕ್ ವಾರ್ನಿಂಗ್ ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರ್ಷರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾವು ಇದರಲ್ಲಿ ಟ್ಯಾಕ್ಸ್ ವಿಚಾರವಾಗಿ ನಾವು ಇಲ್ಲಿ ಏನು ಮಾತಾಡ್ತಾ ಇಲ್ಲ. ವೆದರ್ ದೇ ಹ್ಯಾವ್ ಫಾಲೋಡ್ ದಿ ಕೋರ್ಟ್ ಆರ್ಡರ್, ಯಾಕಂದ್ರೆ ನಮ್ಮಲ್ಲಿ ಕೋರ್ಟ್ ಆರ್ಡರ್ ಇದೆ ಮಾಡಬೇಡ್ದು ಅಂದ್ಬಿಟ್ಟು ಅವ್ರು BBMP ಲೀಗಲ್ ಪರ್ಸನಿಂದ ಮತ್ತು ಅವ್ರ ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದಿದ್ದರು. ಅವ್ರ ಪ್ರಕಾರ ಇಲ್ಲ ನಾವು ಪ್ರಾಸೆಸ್ ಫಾಲೋ ಮಾಡಿದ್ದೀವಿ ಅಂತ ಇದ್ದಾರೆ. ನಾವು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀವಿ ಕೋರ್ಟ್ ಆರ್ಡ್ರ್ ಮುಖಾಂತರನೇ. ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಅವರು ಸರಿಯಾಗಿ ಅದನ್ನ ಪಾಲಿಸಿಲ್ಲ ಅನ್ನೋದು ನಮ್ಮ ವಾದ. ಆದರೂ ಕೂಡ ಈ ಟೈಮಲ್ಲಿ ನಾವು ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಒಪ್ತಾ ಇರಲಿಲ್ಲ ಅವರು. ನಾವು ಈಗ ಕೋರ್ಟಿಂದ ಏನು ಆರ್ಡ್ರು ಕ್ಲಾರಿಫಿಕೇಷನ್ ಬೇಕೋ ತೊಗೊಂಬರ್ತೀವಿ. ಆದರೆ ಇವತ್ತೇ ಅವ್ರು ಕ್ಲಾರಿಫಿಕೇಷನ್ ಕೊಡ್ತೀವಿ. ಕಮಿಷನರ್ ಅಲ್ಲ, ಅದ್ರ ವಿಚಾರವಾಗಿ ನಾನು ಕಮೆಂಟ್ ಮಾಡೋದಿಲ್ಲ. ಅವ್ರದ್ದೇ ಆದ ಒಂದು ಡಿಸ್ಪ್ಯೂಟ್ ಇದೆ. ಯಾಕಂದರೆ ಇವಾಗ ವಿಚಾರ ಏನು ಅಂದರೆ ನಾವು ಟೆನೆಂಟ್ಸ್ ಪರವಾಗಿ ನಾವು ಕೇಸನ್ನ ಅಲ್ಲ ಕರೆಕ್ಟ್, ಅದನ್ನೇ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಅವ್ರು ಹಂಗೆ ಮಾಡಿದ್ದಾರೆ. ನಾವು ಟೆನೆಂಟ್ಸ್ ಪರವಾಗಿ ಏನಿದೆ ಆರ್ಡರ್ ನಮ್ಮದು. ಯಾಕಂದರೆ ಟೆನೆಂಟ್ಸ್ ಈಸ್ ಆಲ್ಸೋ ಎ ಕನ್ಸರ್ನ್ ಪಾರ್ಟಿ. ಇದರಲ್ಲಿ ಟೆನೆಂಟ್ಸ್ ಪರವಾಗಿ ನಮ್ಗೆ ಆರ್ಡ್ರ್ ಇದೆ. ಆದರೂ ಅವ್ರು ಲಾಕ್ ಮಾಡಿದರೆ ಸರಿ ಇಲ್ಲ. ಕೋರ್ಟ್ ಮುಖಾಂತರ ಏನು ಬೇಕೋ ಅದ್ರದ್ದು ಆರ್ಡ್ರ್ ಕ್ಲಾರಿಫಿಕೇಷನ್ ಕೊಡ್ತೀವಿ. ಆದರೆ ಇವತ್ತಿನ 1 ಅವರಲ್ಲೇ ಅವ್ರು ಕ್ಲಾರಿಫಿಕೇಷನ್ ಕೊಟ್ಟು ತೆಗ್ಸೋ ಪ್ರಯತ್ನ ಮಾಡ್ತೀವಿ. ಇಲ್ಲ ಆದರೆ ಬೆಳಗ್ಗೆ ಆದರೂ ಎಲ್ಲ ಸಾರ್ಟ್ ಔಟ್ ಆಗುತ್ತೆ, ಏನೂ ತೊಂದರೆ ಆಗುತ್ತೆ.